ಜಾತಿ ಧರ್ಮ ವರ್ಗದ ಭೇದಗಳನ್ನು ಮರೆತು ಸಾಮರಸ್ಯದ ಸಮಾಜವನ್ನು ನಿರ್ಮಾಣಿಸಲು ಶ್ರಮಿಸೋಣ ಮಾತನಾಡುತ್ತಾ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರವನ್ನು ಕೂಡ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. ನಮ್ಮ BID ಸಂಸ್ಥೆ ಸ್ವಗೋಳ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲಿ ಹಿಂದೆ ಮುಖ್ಯಮಂತ್ರಿ ಆನಂದ ಬೊಮ್ಮಾಯಿ ಅವರು ಅಂದು ಪಾಪ ನೆನೆಸ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಅವರ PS ಆಗಿರುವಂತ ನಮ್ಮ ಅನಿಲ್ ಮರಳಿಯವರು ಈ ದಾಸ ಸಾಹಿತ್ಯದ ಸಂಪುಟವನ್ನು ಮಾಡಬೇಕು, BID ಸಂಸ್ಥೆಯಿಂದಲೇ ಮಾಡಬೇಕು ನೀವು ಅಂತೇಳಿ ನಮ್ಮ ಸರ್ಕಾರದಿಂದ ನಮ್ಮ BID ಸಂಸ್ಥೆಗೆ ಮಾಡಿರುವಂಥದ್ದು. ಇವತ್ತು BID ಸಂಸ್ಥೆ ಡಾಕ್ಟರ್ ಫಗು ಹಳಕೋಟಿ ಸಂಶೋಧನಾ ಕೇಂದ್ರದ 65 ಸಂಪುಟಗಳ ದಾಸ ಸಾಹಿತ್ಯದ ಪ್ರಕಟಣೆಗಳು ನಡೀತಾ ಇದೆ. ಈಗಾಗಲೇ 45 ಸಂಪುಟಗಳು ಅದರಲ್ಲಿ 4 ಸಂಪುಟಗಳು ಇವತ್ತೊಂದು ದಿವಸ ಕನಕದಾಸರ ಬಗ್ಗೆ ಇರುವಂಥದ್ದು. 4 ಸಂಪುಟಗಳು. ಮತ್ತು ಪ್ರಮುಖವಾಗಿ ವಿಶೇಷ ಏನಂದ್ರೆ ಎಲ್ಲಿಯೂ ಪ್ರಕಟವಾಗದಂತ, ನಿಮಗೆ ಹೇಳ್ತಾ ಇದ್ರು, ಎಲ್ಲಿಯೂ ಪ್ರಕಟವಾಗದಂತ ಹೊಸದಾಗಿ ಶೋಧನೆ ಆಗಿರುವಂತ 150ಕ್ಕಿಂತ ಹೆಚ್ಚು ಕೀರ್ತನೆಗಳನ್ನ ಇವತ್ತು ನಾವು ಶೋಧಿಸಿ ಪ್ರಕಟಗೊಳಿಸ್ತಾ ಇದ್ದೀವಿ. 150 ಕೀರ್ತನೆಗಳು ಈ ಏನು ದಾಸ ಸಾಹಿತ್ಯ ಇದರಲ್ಲಿ. ಮತ್ತು ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಆಗಿನೇ ಆ 150 ಹೊಸ ಇದಕ್ಕೆ ಇದನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ. ಆ ವಚನ ಸಂಪುಟ ಆದ್ಮೇಲೆ ಆ ಕನಕದಾಸರ ಸಪರೇಟ್ ಆಗಿ ಉಳಿದವ್ರದ್ದು ಓದ್ಬೇಕು ನೀವು, ದಾಸರದ ಎಲ್ಲರದು ಕೂಡ ಮತ್ತೆ ನೀವು ಸೆಪರೇಟ್ ಮಾಡ್ಕೊಡ್ತೀವಿ ಅಂದಮೇಲೆ ಆ ವಚನ ಸಂಪುಟದಲ್ಲಿ 4 ಸಂಪುಟಗಳು ಏನಿದೆ ಅನ್ನೋದು ಉರ್ದು ಏನಿದಾವೆ ಅದನ್ನು ಕೂಡ ಕೊಡದಲ್ಲೇ ಇವತ್ತು ಬಹಳ ವಿಶೇಷ ಅಂದ್ರೆ ಎಲ್ಲಿ ಪ್ರಕಟವಾಗದಂತ ಪ್ರಚಲಿತ ಇಲ್ಲದ ಸುಮಾರು 150ಕ್ಕಿಂತ ಹೆಚ್ಚು ಕೀರ್ತನೆಗಳನ್ನ ಇವತ್ತು ಸಹ ಶೋಧಿಸಿ ಅದನ್ನ ಈ ದಾಸ ಸಾಹಿತ್ಯದ ಪ್ರಕಟಿಸಲಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಸಂತೋಷದಿಂದ ಇವತ್ತು ಸಹ ನಾನು ಹೇಳಿಕೆ ಬಯಸ್ತೇನೆ. ಯಾಕಂದ್ರೆ ಹರಕಟ್ಟಿ ಸಂಶೋಧನಾ ಕೇಂದ್ರ ಇದು ಬಹಳ ಹಲಕಟ್ಟಿಯವರ ಒಂದು ತ್ಯಾಗ ಬಲಿದಾನಗಳಿಂದ ಹುಟ್ಟಿದಂತಹ ಸಂಸ್ಥೆ. ವಚನ ಪಿತಾಮಹ ಅಂತ ಹೇಳಿ ಮಾಡಿದ್ದೀವಿ. ಎಲ್ಲ ಕುಟುಂಬ ಶರಣರ ದಾರ್ಶನಿಕರ ಇದು ಪ್ರಕಟಣೆಯಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಹುಟ್ಟಾಕಿದಂಥದ್ದು ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ನೋಡಿ ಅವರ ಉದ್ದೇಶ ಏನಾಗಿತ್ತು, ಅವರ ಮುಖ್ಯವಾದಂಥ ಸಂದೇಶ ಏನಿತ್ತು ಅದನ್ನು ನಾವು ಬರೀ ಪ್ರಸಾರ ಮಾಡುವಷ್ಟೇ ಅದನ್ನು ಪಾಲನೆ ಮಾಡಬೇಕಂತ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಯಾದಂಥ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇವತ್ತು ಬಡವರ ಪರವಾಗಿ, ರೈತರ ಪರವಾಗಿ, ಎಲ್ಲ ವರ್ಗದ ಜಾತಿಯ ಜನರ ಪರವಾಗಿ ಇವತ್ತು ಅತ್ಯಂತ ಒಂದು ಬದ್ಧತೆಯಿಂದ ಕಾಳಜಿಯಿಂದ ಇವತ್ತು ಸರ್ಕಾರ ನಿರ್ವಹಿಸ್ತಾ ಇದೆ. 5 ಗ್ಯಾರಂಟಿಗಳ ಮೂಲಕ 5 ಗ್ಯಾರಂಟಿಗಳ ಮೂಲಕ ಇವತ್ತು ದೊಡ್ಡ ಕ್ರಾಂತಿಯನ್ನು ನಮ್ಮ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಮಾಡಿದ್ದಾರೆ. ಸುಮಾರು 65,000 ಕೋಟಿ ರೂಪಾಯಿಗಳು ಸಹ ಬಡವರ ಸಲುವಾಗಿ ಎಲ್ಲ ಜಾತಿ ವರ್ಗದ ಸಲುವಾಗಿ ಒಂದು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಎಲ್ಲವನ್ನ ಆಯೋಜಿಸಿಕೊಡುವ ಮೂಲಕ ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಇವತ್ತೊಂದು ಪ್ರಥಮ ಆಗಿದೆ. ನಂಬರ್ 1 ಏನಿದೆ ಸರ್, ಈ ಎಲ್ಲ ಇದರಲ್ಲಿ ಒಂದು ದಿವಸ ನಾವು ವಿಜಯಪುರ ಜಿಲ್ಲೆ ಗ್ಯಾರಂಟಿದಲ್ಲಿ ನಾವು ನಂಬರ್ 1 ಆಗಿದ್ದೀವಿ ಅನ್ನೋ ಮಾತನ್ನ ದಿವಸ ಹೇಳಿ ನಿನ್ನೆ ಕೂಡ ನೋಡಿದ್ರಿ. ನಾವು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದಂತ ಈ ಸಕ್ಕರೆ ಹೋರಾಟಗಾರರ ಇದನ್ನು ನೀವು ನೋಡಿದಿರಿ. ನಿನ್ನೆ FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ, MSP ಫಿಕ್ಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು ಕೇಂದ್ರ ಸರ್ಕಾರ, ಎಥನಾಲ್ ಇದು ಮಾಡುವಂಥದ್ದು ಕೇಂದ್ರ ಸರ್ಕಾರ. ಇಷ್ಟೆಲ್ಲ ಇದ್ದು ಕೂಡ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ರು. ರೈತರ ದಾರಿ ತಪ್ಪಿಸುವಂತ ಒಂದು ಷಡ್ಯಂತ್ರ ನಡೆದಿತ್ತು. ನಮ್ಮ ಮುಖ್ಯಮಂತ್ರಿಗಳ ವಿರೋಧವಾಗಿ ಸಹ ಇದನ್ನು ಮಾಡುವ ಒಂದು ಉದ್ದೇಶವನ್ನು ಹುನ್ನಾರ ನಡೆದಿದ್ದನ್ನ ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದ್ರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದನ್ನು ಬಗೆಹರಿಸಿ ಇವತ್ತು ರೈತರ ಪಾಲಿಗೆ ಇವತ್ತು ನಾವು ತಮ್ಮ ಬದ್ಧತೆಯನ್ನ, ತಮ್ಮ ಕಾಳಜಿಯನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಇವತ್ತು ಮತ್ತೊಮ್ಮೆ ನಾವೆಲ್ಲರೂ ಕನಕದಾಸರ ಒಂದು ಮಾರ್ಗದಲ್ಲಿ ನಡೆಯುವ ಮಾತನ್ನ ಹೇಳಿ ನಾನು ಬಹಳ ಸಂತೋಷದಿಂದ ಈಗ ಇವತ್ತು ಕನಕದಾಸರ ಜಯಂತಿಯಲ್ಲಿ ಪಾಲ್ಗೊಂಡಿದ್ದೀನಿ. ಇದರ ನಂತರ ನನಗೊಂದು ಶೀಘ್ರ, ಯಾಕಂದ್ರೆ ನಾವು ನೀರಾವರಿ ಖಾತ್ರಿ ಆಯಿತು, ಇವತ್ತು ಉದ್ಯೋಗ ಕ್ರಾಂತಿ ನಡೀತಾ ಇದೆ, ಹಸಿರು ಕ್ರಾಂತಿ ನಡೀತಾ ಇದೆ. ಇವತ್ತು ಹೈನುಗಾರಿಕೆ ವಿಷಯದಲ್ಲಿ ಒಂದು ದೊಡ್ಡ ಸಂಸ್ಥೆಯಿಂದ ಸಹ ನಾವು ಇಲ್ಲಿ ಪ್ರಾಯೋಗಿಕವಾಗಿ ಅದನ್ನ ಪ್ರಾರಂಭ ಮಾಡಿದ್ವಿ. ಮತ್ತೆ ಎಲ್ಲ ಕಡೆ ವಿಸ್ತರಣೆ ಮಾಡ್ತೀವಿ. ವಿಜಯಪುರ ನಾನು ಹೇಳಿದ್ದೀನಿ ಪದೇ
ಬಾರಾಮತಿ ಶರದ್ ಪವಾರ್ ಅವ್ರದ್ದು ಹೆಂಗದ ಅಂಡ್ ವಿಜಯಪುರ ಜಿಲ್ಲೆ ನಾವು ನೀರಾವರಿ ಮತ್ತು ಕಾರ್ಖಾನೆಗಳು ಔದ್ಯೋಗೀಕರಣ ಮತ್ತು ಕ್ಷೀರ ಕ್ರಾಂತಿ ಆಗಬೇಕು. ಹಸಿರು ಕ್ರಾಂತಿಯನ್ನು ಕೂಡ ಕೋಟಿ ವೃಕ್ಷ ಅಭಿಯಾನ ನ್ಯೂಯಾರ್ಕ್ ಸ್ಟೈಲ್ಸ್ ಅಲ್ಲಿ ಬರುವಷ್ಟು ಮಟ್ಟಿಗೆ ನಾವು ತಲುಪಿದ್ದೀವಿ. ಅದರ ಜೊತೆಗೆ ಇವತ್ತು ಕ್ಷೀರ ಕ್ರಾಂತಿಯ ಹೊಸ ಅಧ್ಯಾಯವನ್ನ ಇವತ್ತು ಕನಕದಾಸರ ಜಯಂತಿ ದಿವಸ ನಾವು ಪ್ರಾರಂಭ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ನಮಗೆ ಬಹಳ ಸಂತೋಷದಿಂದ ಹೇಳಿ, ಇವತ್ತು ಕನಕದಾಸರ ಒಂದು ಆಶೀರ್ವಾದ ಇವತ್ತು ನಮ್ಮೆಲ್ಲರ ಮೇಲೆ ಇರ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ವಿಜಯಪುರ ನಗರದ ಮಹಾಪೌರಾದಂಥ ಶ್ರೀ ಎಂ.ಎಸ್. ಕರಡಿ ಅವರೇ, ನಗರಾಭಿವೃದ್ಧಿಯ ಅಧ್ಯಕ್ಷರಾದಂಥ ಶ್ರೀ ಹನಾನ್ ಅಬ್ದುಲ್ ಮುಶ್ರೀಫ್ ಅವರೇ, ವಿಶೇಷ ಉಪನ್ಯಾಸಕರಾದ ಸಿದ್ದಪ್ಪ ಗನಗೊಂಡವರೇ, ಇವತ್ತು ವೇದಿಕೆ ಮೇಲೆ ಆಸೀನರಾದಂಥ ಇಂದಿನ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಸಹೋದರಿಯಾದಂಥ ಸುಜಾತ ಕಾಳಿಮನಿಯವರೇ, ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ಗಣ್ಯರೇ ಸೇರಿದಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಗಳು, ನಾವೆಲ್ಲರೂ ಇಂದು ಸಂತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಕನಕದಾಸರು ಕರ್ನಾಟಕದಲ್ಲಿ 15ನೇ 16ನೇ ಶತಮಾನದಲ್ಲಿ ಆರಂಭಗೊಂಡಂತಹ ಭಕ್ತಿ ಪರಂಪರೆ ಏನಿದೆ ಅದು 250ಕ್ಕೂ ಹೆಚ್ಚು ದಾಸರಲ್ಲಿ, ಭಕ್ತ ಪಂಥದ ಮುಖ್ಯ ಹರಿದಾಸರಲ್ಲಿ ಕನಕದಾಸರು ಒಬ್ಬರು. ಇವರು ಹಾಲು ಮತದ ಜನಾಂಗಕ್ಕೆ ಸೇರಿದಂತ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ್ ಎಂಬ ದಂಪತಿಗಳ ಮಗನಾಗಿ ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಚಿಕ್ಕಾಂವ ತಾಲೂಕಿನಲ್ಲಿ ಕಾಡ್ ಗ್ರಾಮದಲ್ಲಿ 1909ರಲ್ಲಿ ಜನಿಸಿದಂಥವರು. ಮೂಲ ಹೆಸರು ತಿಮ್ಮಪ್ಪ. ಇವತ್ತು ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ 15ನೇ 16ನೇ ಶತಮಾನದಲ್ಲಿ ಸಮರ ಸಾರಿದ ಭಕ್ತರು. ಏನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಜಾತಿ ವ್ಯವಸ್ಥೆ, ಅಸಮಾನತೆ, ಈ ಅಸ್ಪೃಶ್ಯತೆ, ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳ ವಿರುದ್ಧ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು. ಅದೇ ಮಾರ್ಗದಲ್ಲಿ ಹೊಸ ಸಂತ ಕನಕದಾಸರು 15ನೇ 16ನೇ ಶತಮಾನದಲ್ಲಿ ಸಮರ ಸಾರಿದಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಅವರ ಕೀರ್ತನೆಗಳಲ್ಲಿ ಒಂದಾದಂತ ಅತ್ಯಂತ ಪ್ರಸಿದ್ಧವಾದಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಸಿದ್ದರಾಮಯ್ಯ ಅತ್ಯಂತ ಹತ್ತಿರವಾದಂತ ಅವರ ಒಂದು ನುಡಿ ಏನಿದೆ, ವಚನ ಏನಿದೆ, ಅದು ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆಯೇನಾದರೂ ನಿಮ್ಮಲ್ಲಿಲ್ಲ. ಹುಟ್ಟಿದ ಯೋನಿಗಳಲ್ಲಿ ಮೆಟದ ಭೂಮಿಗಳೆಲ್ಲ ಉದ್ಗಮಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳೆಲ್ಲ ಹುಟ್ಟು ಕಣಿಸೆ, ಮಂತು ಹಿರಿದೇನು ಕಿರಿದೇನು, ನಟ್ಟನೆ ಸರ್ವಜ್ಞನ ನನ್ಕಂಡಯ್ಯ ಮನುಜ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕೊಲುವಿನಾದರೂ ಬಲ್ಲಿರ, ಜಲದ ಬೊಬ್ಬಳಿಯಂತೆ ಸ್ಥಿರವಿಲ್ಲವೇ, ದೇಹ ನೆನೆದಿದ್ದು ನೀ ನನ್ಕಂಡಯ್ಯ ಮನುಜ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮೇವನ್ನಂತ
ತಿಳಿದು ಶ್ರೀ ಕಾಗಿನೆಲೆ ಆದಿ ಕೇಶವರಾಯನ ಚರಣ ಕಮಲವ ಕೀರ್ತಿಸುವನೇ ಪುರುಷ ಅಂತ ಶ್ರೇಷ್ಠವಾದಂತ ಒಂದು ಮಾತುಗಳನ್ನ. ಯಾಕೆ ನಾವಿಲ್ಲಿ ಕೂತಿದ್ದೇವೆ ವೇದಿಕೆ ಮೇಲೆ, ಯಾರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳ್ತಿರ್ತಾರೆ, ನಾನು ಹಾಲ್ಮತದಾರ ಸಮಾಜದಲ್ಲಿ ಹುಟ್ಟಿದ್ದೀನಿ, ನಾನು ನಿಮಗೆ ಲಿಂಗಾಯತ ಸಮಾಜದಲ್ಲಿ ಹುಟ್ಟಿರ್ಬೇಕು, ನಾವೆಲ್ಲರೂ ಬೇರೆ ಬೇರೆ ಸಮಾಜದಲ್ಲಿ ಹುಟ್ಟಿರ್ಬೇಕು. ನಾವು ಯಾವ ಸಮಾಜ, ನಾವು ಎಂಥ ಸಮಾಜದಲ್ಲಿ ಹುಡ್ತೀವಿ ಅಂತೇಳಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಅಥವಾ ಏನೋ ಅರ್ಜಿ ಹಾಕಿ ಹುಟ್ಟಿಲ್ಲ ಇವತ್ತು ದಿವಸ. ಅದನ್ನ ಇವತ್ತು ದಿವಸ ಹೇಳ್ತಾರೆ. ಇವತ್ತು ದಿವಸ ಕುಲ ಎಂದು ಹೊಡೆದಾಡಿದ್ರಿ. ಯಾಕೆ ನೀರಿಗೆ ಏನಾದರೂ ಕುಲ ಇದೆಯಾ, ಗಾಳಿಗೆ ಏನಾದರೂ ಕುಲ ಇದೆಯಾ? ನೀರು, ಗಾಳಿ, ಬಿಸಿಲು, ಸೂರ್ಯ, ಭೂಮಿ, ಅದಕ್ಕೆ ಯಾವುದೂ ಕುಲ ಇಲ್ಲಲ್ಲ. ಅದನ್ನ ಇವತ್ತು ದಿವಸ ಬಹಳ ಸುಂದರವಾಗಿ ಇವತ್ತು ಹೇಳಿದಂಥವ್ರು. ಇವತ್ತು ಅವರ ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿರಿ ವಯಸ್ಸಿನಲ್ಲೇ ಬಂಕಾಪುರ ಪ್ರಾಂತಕ್ಕೆ ನಾಯಕರಾಗಿ ಇವತ್ತು ದಿವಸ ಸೇವೆಯನ್ನು ಸಲ್ಲಿಸಿದರು. ಇವತ್ತು ಕನಕದಾಸರು ಶ್ರೀ ವ್ಯಾಸರಾಯರ ನೆಚ್ಚಿನ ಶಿಷ್ಯರು. ವ್ಯಾಸರಾಯಿಂದ ಮಧ್ವ ತತ್ವಾಸ್ತ್ರವನ್ನು ಕಲಿತುಕೊಂಡು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು. ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಅಲೆಗಳೆದರು. ಇವರ ಕೀರ್ತನೆಗಳ ಅಂಕಿತ ಕಾಗಿನೆಲೆಯ ಆದಿಕೇಶವರಾಯ. ಎಲ್ಲವನ್ನು ಕೂಡ ನಮ್ಮ ಸಹೋದರಾದಂಥ ಶಿಸ್ತಪ್ಪ ದನಗೊಂಡವರು, ಶಿಕ್ಷಕರು, ಸಾಹಿತಿಗಳು ನಾವು ವಿಶೇಷವಾಗಿ ಮಾತನಾಡ್ತೀವಿ. ಆದ್ರೆ ನನಗೂ ಒಂದು ಸ್ವಲ್ಪ ಸಂಬಂಧ ಐತೆ. ಇವತ್ತು ಕನಕದಾಸರ ಸಾಹಿತ್ಯ ರಚನೆ ಏನಿದೆ, ವಿವಿಧ ಪ್ರಕಾರದ ಕೀರ್ತನೆಗಳು, ಸುಳಾದಿಗಳು, ಉಗಾಬಗುಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದರೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಮುಂಡಿಗೆಗಳ ರೂಪದಲ್ಲಿ, ಮುಂಡಿಗೆ ಅಂದ್ರೆ ಒಗ್ಗಟ್ಟಿನ ರೂಪದಲ್ಲಿರುವ ಮನುಷ್ಯನ ಬುದ್ಧಿಶಕ್ತಿಯನ್ನು ಪರೀಕ್ಷಿಸುವ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯವಾಗಿ ತಿಳಿಸುವ ದಾಸರ ಕವನಗಳು. ಯಾವ ರೀತಿ ಬಸವಾದಿ ಶರಣರು ವಚನಗಳನ್ನು ಸೃಷ್ಟಿ ಮಾಡಿದ್ರು, ಅದೇ ರೀತಿ ಇದನ್ನು ಮಾಡಿದ್ರು. ಸುಮಾರು 313-14 ಕೀರ್ತನೆಗಳನ್ನು ಹಾಗೂ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.